ಅಸ್ಸಲಾಮು ಅಲೈಕುಂ ಸರ್. ತಮ್ಮ ಹೆಸರು? ನನ್ನ ಹೆಸರು ಫಾತಿಮಾ ಅಂತ ಹೇಳಿ. ನಾನು ಇಲ್ಲಿಗೆ ಬಂದ ಉದ್ದೇಶ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಂದು ಲವ್ ಮ್ಯಾರೇಜ್ ಆಯಿತು. ಲವ್ ಮ್ಯಾರೇಜ್ ಆಗಿ ನನಗೀಗ ಪೇರೆಂಟ್ಸ್ ಕಡೆಯಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಇಂದ ನಾನು ತಂದೆ ತಾಯಿಯನ್ನು ಬಿಟ್ಟು ಬಂದು ಹಾಗೆ ಮ್ಯಾರೇಜ್ ಆಯಿತು. ಹಾಗೆ ಹೋಗಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹೋಗಿ ಮ್ಯಾರೇಜ್ ಆಯಿತು. ಈಗ ನನ್ನ ತವರು ಮನೆಗೆ ನನ್ನನ್ನು ಅವರು ಸೇರಿಸ್ತಾ ಇಲ್ಲ. ನಾನೀಗ ಗಂಡನ ಮನೆಯಲ್ಲಿರೋದು. ಗಂಡನ ಮನೆಯಲ್ಲಿ ಸುಖವಾಗಿದ್ದೇನೆ. ಈಗ ನನಗೆ 4 ಮಕ್ಕಳು ಕೂಡ ಇದ್ದಾರೆ. ಆದರೆ ಇನ್ನೂ ಕೂಡ ನನಗೆ ತವರು ಮನೆಯವರು ಯಾವುದೇ ಕಾಂಟ್ಯಾಕ್ಟ್ ಅಂತ ಇಲ್ಲ. ಅವ್ರನ್ನ ನಾನು ಮನೆಗೆ ಸೇರಿಸ್ಕೊಳ್ತಾ ಇಲ್ಲ. ನಾನು ಹಲವು ಬಾರಿ ಅವರನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಬೇರೆ ಬೇರೆ ನಂಬರಿಂದ ಫೋನ್ ಮಾಡಿದೆ. ಆಗ ಅವರು ಹೇಳುವ ವಿಷಯ ಒಂದೇ ಎಂತ ಅಂತ ಹೇಳಿದ್ರೆ, ನೀನು ಬರ್ತಿದ್ರೆ ನಾವು ಪುನಃ ನಿನ್ನನ್ನು ಮನೆಗೆ ಸೇರಿಸ್ಕೊಳ್ತೇವೆ, ಆದರೆ ನೀನು ನಿನ್ನ ಗಂಡನನ್ನು ಬಿಟ್ಟು ಬರಬೇಕು. ಯಾವುದೇ ಕಾರಣಕ್ಕೂ ನಾವು ನಿನ್ನ ಗಂಡನನ್ನು ನಮ್ಮ ಅಳಿಯನನ್ನಾಗಿ ಸ್ವೀಕರಿಸುವುದಿಲ್ಲ. ಈಗ ನನ್ನ ಮೈನ್ ಟೆನ್ಷನ್ ಅಂತ ಹೇಳಿದ್ರೆ, ಮನೆಗೆ ಹೋಗ್ಬೇಕಾ, ಮನೆಗೆ ಹೋದ್ರೆ ಗಂಡನನ್ನು ಬಿಟ್ಟು ಹೋಗ್ಬೇಕು. ಗಂಡ ಇಲ್ಲ, ಮನೆಯಲ್ಲೇ ಕೂತ್ಕೊಂಡ್ರೆ, ಗಂಡನ ಮನೆಯಲ್ಲೇ ಕೂತ್ಕೊಂಡ್ರೆ ಅಪ್ಪ ಅಮ್ಮ ಇಲ್ಲ. ಎಂತ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಪರಿಹಾರ ಸೂಚಿಸಿಕೊಡಿ. ಅಂದರೆ ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ? ನೋಡಿ ಫಾತಿಮಾ ಅವರೇ, ನೀವು ಲವ್ ಮ್ಯಾರೇಜ್ ಮಾಡಿದ್ರೆ ಈಗ ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯಿತು? ಒಂದು 8 ವರ್ಷ. 8 ವರ್ಷ. ಎಷ್ಟು ಮಕ್ಕಳಿದ್ದಾರೆ? 4. 4 ಅಂದರೆ ಒಂದು ಮಗು ಮದುವೆಗೆ ವಯಸ್ಸು ಬಂದಿರಲ್ಲ ಅಲ್ಲ, ಸಣ್ಣ ಮಕ್ಕಳು. ಓಕೆ, ಈಗ ನಿಮ್ಮದು ನಿಮ್ಮ ಗಂಡನ ಮನೇಲಿ ಒಪ್ತಾರೆ, ನಿಮ್ಮನ್ನ ಒಪ್ಪಿದ್ದಾರೆ? ಗಂಡನ ಮನೇಲಿ ಒಪ್ಪಿದ್ದಾರಾ? ಆದರೆ ನಿಮ್ಮ ತಾಯಿ ನಿಮ್ಮ ಮನೆಯಲ್ಲಿ ಮಾತ್ರ ಒಪ್ಪಿಲ್ಲ ಅಲ್ವಾ? ಅದು ನೋಡಿ, ಏನಂದ್ರೆ ಈ ಲವ್ ಮ್ಯಾರೇಜ್ ಮಾಡ್ತಾರೆ. ಈಗ ಲವ್ ಮ್ಯಾರೇಜ್ ಅಂದ್ರೆ ಸಾಕಷ್ಟು ಜನ ಮಾಡ್ತಾರೆ. ಆದ್ರೆ ಇನ್ನು ಕೆಲವರು ಮೊದಲೇ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ತಾರೆ. ಇನ್ನು ಕೆಲವರಿಗೆ ಒಪ್ಪಿಸಿ ಮದುವೆ ಮಾಡ್ಬೇಕಾದ್ರೂ ಕೆಲವೊಂದು ತುಂಬಾ ಕಷ್ಟಗಳು ಬರ್ತವೆ. ಈಗ ನಾವೊಂದು ರೀಸೆಂಟ್ ನಮ್ಮ ಗುಲ್ಬರ್ಗ ಸೈಡಲ್ಲಿ ಒಂದು ವಿಷಯ ಬಂತು. ಅಂದ್ರೆ ಈ ಜಾತಿ ಮಧ್ಯದಲ್ಲಿ ಕೂಡ ಒಂದು ಲವ್ ಮ್ಯಾರೇಜ್ ಈ ತರದಲ್ಲಿ ಆಗುತ್ತಲ್ಲ. ಹಾಗೆ ಒಂದು ಹುಡುಗಿ ಹೀಗೆ ಒಂದು ಲವ್ ಮ್ಯಾರೇಜ್ ಮಾಡಿದ. ಲವ್ ಅಂದ್ರೆ ಒಂದು ಹುಡುಗನ ಲವ್ ಮಾಡಿದ್ರು. ಆದ್ರೆ ಇವಳಿಗೆ ಇವಳ ತಂದೆಗೆ ಏನಾಯ್ತು, ಇದು ಜಾತಿ ಆಗಿ ಅಂತೆಲ್ಲ ಆಯ್ತು. ಸ್ವಂತ ತಂದೆ ಏನೇನು ಮಾಡಿದ, ಮಗಳನ್ನ ಕೊಂದ್ರ ಅಂತ. ಹೀಗೆಲ್ಲ ಅದೊಂದು ರೀತಿಯಲ್ಲಿ ಸೈಕೋ ಅಂತ ಹೇಳ್ಬಹುದು. ಆದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಏನಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಯಾವುದೇ ತರಹದ ತೊಂದರೆ ಮಾಡಿಲ್ಲ, ಬಟ್ ನಿಮ್ಮನ್ನ ಮನೆಯಿಂದ ದೂರ ಇಟ್ಟಿದ್ದಾರೆ. ಆದ್ರಿಂದ ನಿಮ್ ಹಸ್ಬೆಂಡ್ ಯಾವ ಜಾತಿ? ಮುಸ್ಲಿಮ. ಹೌದು, ಓಕೆ. ಆದ್ರೆ ಅವರು ಪರಿಚಯ ಏನಾದ ರೀತಿ ಮನೆಯವರಿಗೆ ಏನಾದ್ರೆ ಪರಿಚಯ ಇದೆಯಾ ನಿಮ್ಮ ಮನೆಗೆ? ಮತ್ತೆ ಅವರು ಪರಿಚಯ ಇಲ್ಲ. ಓಕೆ, ಗೊತ್ತು ಜನ ಯಾರಂತಲೇ ಗೊತ್ತು, ಊರವರೇ. ಓಕೆ. ಸೊ ಈಗ ಮ್ಯಾಟ್ರ್ ಏನಂದ್ರೆ, ತುಂಬಾ ವರ್ಷ ಆಯ್ತು ಮದುವೆಗೆ ಕೂಡ ನೀವು ಮನೆಗೆ ಹೋದ್ರಿ, ಆಗ ಒಪ್ಲಿಲ್ಲ ಅವರು. ಈಗ ತುಂಬಾ ವರ್ಷ ಆಯ್ತು. ಈಗ ಮನೆ ಯಾವ ಕಾಂಟ್ಯಾಕ್ಟ್ ನಿಮ್ಗಿಲ್ಲ. ಈಗ ನೀವೀಗ ಒಟ್ಟಾರೆ ಮನೆಯಲ್ಲಿ ಒಂದಾಗಿರ್ಬೇಕು ತಾಯಿ ಜೊತೆಗೆ. ಹೌದು, ನೋಡಿ ಅವರು ಏನಂತ ಹೇಳಿದ್ರಿ, ತಂದೆ ತಾಯಿ ಅಂದ್ರೆ ಅವರು ತುಂಬಾ ಕಷ್ಟದಿಂದ ನಮ್ಮನ್ನು ಸಾಕಿರ್ತಾರೆ. ನೀವು ಎಷ್ಟು ತನಕ ಕಲ್ತಿದ್ದೀರಿ? ಕಾಲೇಜ್, ಸ್ಕೂಲ್ ಕಲ್ತಿರೋದು? ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರ? ಯಾವುದು? ಬಿಕಾಂ. ನಿಮ್ಗೆ ಯಾವ್ದು ಗೋಲ್ ಇತ್ತು ಅಕೌಂಟಿಂಗ್ ಅಲ್ಲಿ? ಗೋಲಿತ್ತಾ? ಯಾವ್ದು ಗೋಲ್ ಯಾವ್ದಿತ್ತು, ಗುರಿ? ಅಕೌಂಟಿಂಗ್ ಆ ಥರ ಏನಾದ್ರು ಮಾಡಬೇಕು ಅಂತ. ಓಕೆ. ಮನೆಯವ್ರಿಗೆ ಅದೇ ಸೇಮ್ ಗೋಲ್ ಇತ್ತಾ? ಮನೆಯವರು ಕಲ್ತಿದ್ದಿಲ್ಲ, ಡಿಗ್ರಿ ಮಾಡಿದ್ರೆ ಅಂತ ಸಣ್ಣ ವರ್ಕ್ ಮಾಡು ಅಂತ ಆ ಥರ ಹೇಳ್ತಾ ಇದ್ರು, ಪ್ರೋತ್ಸಾಹ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ನಾವು ಮನೆಯವರೊಂದು ಪ್ರೀತಿ ಅರ್ಥ ಮಾಡ್ಕೊಳ್ಬಹುದು. ಅವರಿಗೆ ನಾವು ಕಳೆಯೋದ್ರಲ್ಲಿ ಅವ್ರಿಗೆ ಇಷ್ಟ ಇದೆಯಲ್ಲ ಅವರು ಹೇಳೋದಿಲ್ಲ. ಆದ್ರೆ ನಾವು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಒಪ್ಬೋದು. ಹಾಗೆ ತುಂಬಾ ವಿಷಯದಲ್ಲಿ ಒಪ್ಬೋದು. ಆದ್ರೆ ಈ ಮದುವೆ ಅನ್ನೋ ವಿಷಯ ಗೊತ್ತುಂಟಾ? ಈ ಮದುವೆ ಅನ್ನೋದು ಈಗ ಒಂದು ಸಣ್ಣ, ನನ್ನ ಮನೆಯಲ್ಲಿ ಈಗ ಎಕ್ಸಾಂಪಲ್ ಹೇಳಿದೆ ನೋಡಿ. ಈಗ ನನ್ಗೊಬ್ರು ತೆಂಗಿದ್ದಾರೆ, ಸಣ್ಣ ತಂಗಿ. ಈಗ ನನ್ನ ಅಮ್ಮ ಏನ್ ಮಾಡ್ತಿದ್ದಾರೆ, ಈಗಲೇ ಒಂದು ಈ ಬ್ಯಾಂಕ್ ಈಗ ಗೊತ್ತಾಗ್ತಲ್ಲ, ಬ್ಯಾಂಕಲ್ಲಿ ಹಣ ಸೇವ್ ಮಾಡಿದ್ದಾರೆ, ಬಂಗಾರ ತೆಗಿಲಿಕ್ಕೆ. ಹೀಗೆ ಮನೆಯವರು ತುಂಬಾ ಪ್ರೀತಿಯಿಂದ ತೆಗೆದಿಟ್ಟಿದ್ದಾರೆ ಬಂಗಾರ, ಹಾಗೆ ಹೀಗೆ ಅಂತೆಲ್ಲ. ಹಾಗೆ ತೆಗೆದಿಟ್ಟು ಮಗಳಿಗೆ ನೆಕ್ಸ್ಟ್ ಮದುವೆ ಮಾಡ್ಬೇಕು, ಫ್ಯೂಚರ್ ಯಾವ್ದು ತೊಂದರೆ ಇರಬಾರ್ದು ಅಂತ ಹೇಳಿ ಅವರು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರಿಂದ ಇವರು ಮಾಡುವಂತ ವಿಷಯ ಇಲ್ಲಿ, ನನ್ನ ಮಗಳಿಗೆ ಒಳ್ಳೆ ನಾನು ಹುಡುಕಿರೋ ಗಂಡಿಗೆ ಇವಳಿಗೆ ಬೇಕು, ಇವಳು ಯಾವ್ದು ಇದು ಮಾಡಬಾರ್ದು, ನಂಬಿಕೆ ಇಟ್ಟಿರ್ತಾರೆ ಅವರು. ಅದೇ ತಾಯಿ ತುಂಬಾ ಆಸೆ ಇರ್ತಾರೆ, ನನ್ನ ಮಗಳಿಗೆ ಇಂಥ ಗಂಡು ಬೇಕು, ಅಂತ ಗಂಡು ಬೇಕು. ತಂದೆ ಅಂತ ಹೇಳಿದಾರೆ, ತಂದೆ ಮತ್ತು ಮಗಳಿಗೆ ಇರೋದು ಬಾಂಧವ್ಯ ಅದು ಬೇರೆನೇ, ಅದು ಆ ಥರ ಹೇಳ್ತಾರೆ. ಆದರೆ ಈಗ ನಿಮಗೆ ತುಂಬಾ ಕಷ್ಟ. ಓಕೆ, ನೀವು 8 ವರ್ಷ ಆಯ್ತು ಅಂತ ಹೇಳಿದ್ರಿ, ತುಂಬಾ ಬೇಸರ ಆಗುತ್ತೆ ನಿಮ್ಮ ವಿಷಯ ಕೇಳಿದಿಲ್ಲಿ. ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವ್ರಿಗೆ ತುಂಬಾ ಈ ತರ ಈಗೆಲ್ಲ ಆಗಿದೆ. ಆದ್ರೆ ಒಂದು ಸಲ ನಾನು ಹೇಳಿದ್ವಿ ಕರೆಕ್ಟ್ ಹೌಸ್, ಒಂದು ಸಲ ನಿಮ್ಮ ತಂದೆ ತಾಯಿ ನೀವು ಹೋಗಿ, ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ಸಲ ಅವ್ರ ಮನಸ್ಸು ಬಿಟ್ಟು ಮಾತಾಡಿ, ಆಗ ತುಂಬಾ ಸಿಟ್ಟಿನಲ್ಲಿ ಕಳಿಸಬಹುದು. ಆದ್ರೆ ಇದು 8 ವರ್ಷ ಆಯ್ತು, ತುಂಬಾ ವರ್ಷದ ಬಾಂಧವ್ಯ. ಆದ್ರೂ ಅವರ ಮನಸ್ಸಲ್ಲಿ ಏನಾದ್ರೂ ಒಂದು ಪ್ರೀತಿ ಇದೆ,
ನೀವು ಅವರಲ್ಲಿ ಯಾವ್ದು ಪ್ರೀತಿ ನಿಮಗೆ ಗೊತ್ತಿರ್ಬೋದು, ನಿಮ್ಮ ತಂದೆ ತಾಯಿಗೆ ಏನು ಪ್ರೀತಿ ಇಷ್ಟ ಅಂತ. ಅವರಿಗೆ ನಿಮ್ಮಿಂದ ಯಾವ್ದು ಬಯಸುದವರು, ಯಾವುದೇ ಆಸ್ತಿ ಅಂತಸ್ತು ಯಾವುದನ್ನು ಬಯಸುದಿಲ್ಲ. ಅವರು ಬಯಸುದು ನಿಮ್ಮಿಂದ ಒಂದು ಪ್ರೀತಿ, ನಿಮ್ದೊಂದು ಕರುಣೆ. ನೀವು ನಿಮ್ಮ ಗಂಡ ಎಲ್ಲ ಒಂದಾಗಿ ಒಟ್ಟಿಗೆ ಹೋಗಿ ಮನೆಯಲ್ಲಿ ಪ್ರೀತಿಯಿಂದ ಒಂದು ಮಾತಾಡಿ ಅವರಿಗೆ ಅರ್ಥ ಮಾಡಿಕೊಳ್ತಾರೆ. ಅವರು ಅರ್ಥ ಮಾಡಿಕೊಳ್ಳದೇ ಇರುವುದಿಲ್ಲ. ಮೊದಲು ಬೈಬಹುದು, ಹಾಗೆ ಒಂದೆರಡು ಸರಿ ಕಳಿಸ್ಬೋದು, ಮತ್ತೆ ಪ್ರೀತಿ ಅದಾಗಿ ಒಟ್ಟುತ್ತೆ. ನೀವು ಹೀಗೆ ಇಲ್ಲಿ ಅವರು ನಾನು ಅವರಿಗೆ ಕೇರ್ ಮಾಡೋದಿಲ್ಲ ಅಂತ ಬಿಟ್ಟು ಬರಬಾರ್ದು. ಆಗ ಟ್ರೈ ಮಾಡಬೇಕು. ತಂದೆ ತಾಯಿ ಎಷ್ಟೋ ತಂದೆ ತಾಯಿ ಅಲ್ಲ, ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಅವರಿಗೆ ಪ್ರೀತಿ, ಖಂಡಿತ ಪ್ರೀತಿ. ಅವ್ರಿಗೆ ಏನಾದರೂ ನಾವು ಅವರಿಗೆ ಬೇಕೆ, ಅವರು ಅಷ್ಟು ಪ್ರೀತಿಯಲ್ಲಿ ಇರ್ತಾರೆ. ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಅವರು ಕೈ ಬಿಡುವುದಿಲ್ಲ. ನಿಮಗೆ ಅವರು ಮನೆಯಲ್ಲಿ ಕೂಡಿಸ್ತಾರೆ, ನಿಮಗೆ ಸಪೋರ್ಟ್ ಮಾಡಿರ್ತಾರೆ ಕೊನೆಯವರೆಗೂ. ಅದು ನೀವು ಮಾಡಬೇಕಾದ್ರೆ ಇಷ್ಟು. ತಂದೆ ತಾಯಿಗಳು ಒಗ್ಗಟ್ಟಾಗಲಿ, ಗಂಡು ಆಗಲಿ ಹೆಣ್ಣು ಆಗಲಿ, ಅವ್ರು ಮಾಡಬೇಕಾದ್ರೆ ಕೆಲಸ ಒಂದೇ. ತಂದೆ ತಾಯಿ ಕಣ್ಣಲ್ಲಿ ಇಲ್ಲಿ ಇರುವಂತಹ ಎಲ್ಲ ಇಲ್ಲಿ ಸಮಸ್ಯೆಗೆ ತುಂಬ ಮಂದಿ ಬಂದಿದ್ದಾರೆ. ಅವ್ರದ್ದೆಲ್ಲರಿಗೆ ಹೇಳುದು ಒಂದೇ, ನಿಮ್ಗೆ ಎಷ್ಟು ಕಷ್ಟ ಬೇಕಾದಲ್ಲಿ ಒಂದು ವಿಷಯ ಹೇಳ್ತಾನೆ, ಇದು ನೀವು ನೆನಪಲ್ಲಿ ಇಟ್ಕೋಬೇಕು. ಒಂದೇ ಒಂದು ವಿಷಯ, ತಂದೆ ತಾಯಿಯ ಕಣ್ಣಿನಲ್ಲಿ ಯಾವತ್ತೂ ನೀರು ಬಡಿಸಬೇಡಿ. ಅದಾಗಿದೆ ಇಲ್ಲಿ ಮುಖ್ಯ ಹೇಳಬಹುದು. ಯಾಕೆಂದರೆ ಅವರು ತುಂಬಾ ಆಸೆ ಇಟ್ಟಿರ್ತಾರೆ, ನಮ್ಮಿಂದ ತುಂಬಾ ಕಷ್ಟವಾಗ್ಬೋದು. ಈಗ ಆಗಿದ್ದು ಹೇಗೂ ಆಗಿತ್ತು ನಿಮ್ಮ ಲೈಫಲ್ಲಿ, ಹಿಂಗು ಹೌದಲ್ವ. ಆದರೆ ಈಗ ನೀವು ಮಾಸ್ಟರ್, ನೀವು ಈಗ ನೆಮ್ಮದಿಯಿಂದ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಗಂಡ ಕೂಡ ತುಂಬ ಒಳ್ಳೆಯವರಾಗಿರ್ಬೋದು. ಹಾಗೆ ನಿಮ್ಮ ತಂದೆ ತಾಯಿ ಮನಸ್ಸಲ್ಲಿ ಹೀಗೆ ಹೆದರಿಕೆಯಿಂದ ಅವರು ಕಳಿಸಿಲ್ಲ ಇರ್ಬೋದು. ಆದರೆ ಓಕೆ, ನೀವು ಹೆದರಬೇಡಿ, ಮನೆಗೆ ಹೋಗಿ ಸಮಯದಲ್ಲಿ ಮಾತಾಡಿ. ನೀವು ನೆಕ್ಸ್ಟ್ ನಮಗೆ ಹೀಗೆ ಅಟೆಂಡ್ ಮಾಡಿ, ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಇದ್ದೀರಾ ಮತ್ತೆ ಹೇಳಿ. ಓಕೆ, ಥ್ಯಾಂಕ್ ಯು. ಒಟ್ಟಿಗೆ